ರಾಷ್ಟ್ರ ಜಾಗೃತಿ ಅಭಿಯಾನ 24ರ ಅರ್ಥಪೂರ್ಣವಾದಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ರಾಷ್ಟ್ರ ಜಾಗೃತಿ ಅಭಿಯಾನದ ಎಲ್ಲ ಪದಾಧಿಕಾರಿಗಳು ಜೋಡಿಸಿಕೊಂಡು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ಉದ್ಯುಕ್ತವಾಗಿ ಸಾಯಂಕಾಲ 6:30ಗೆ ಎಲ್ಲ ಗಣ್ಯ ಮಹೇಶರಿಂದ ಉದ್ಘಾಟನೆಗೊಂಡಿದೆ. ಒಂದು ರಾಮಾಯಣ ರೂಪಕದ ಅಂದರೆ ಅಯೋಧ್ಯ ರಾಮ ಮಂದಿರ ಯಾವ ರೀತಿ ಆಯಿತು, ಆ ಒಂದು ಕೋರ್ಟ್ನಲ್ಲಿ ಯಾವ ರೀತಿ ವ್ಯಾಜ್ಯ ತೀರ್ಮಾನ ಆಯಿತು, ಅಯೋಧ್ಯ ರಾಮ ಮಂದಿರಕ್ಕೆ ಯಾರ್ಯಾರು ಕರಸೇವಕರು ಯಾರ್ಯಾರ ಪಾತ್ರ ಯಾವ ರೀತಿ ಇತ್ತು ಅಂತ ಒಂದು ದೃಶ್ಯ ಮಾಧ್ಯಮದಲ್ಲಿ ಒಂದು ತೋರಿಸುವಂತ ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದೇವೆ. ತುಂಬಾ ಒಳ್ಳೆಯ ಪ್ರಯತ್ನ. ನಿಜಕ್ಕೂ ಕೂಡ ಆ ಒಂದು ಪ್ರಯತ್ನ ಮತ್ತೆ ಆ ಮಾಡಿರ್ತಕ್ಕಂಥ ಅಯೋಧ್ಯೆಯನ್ನೇ ನಾವು ಇಲ್ಲೇ ಜೂನಿಯರ್ ಕಾಲೇಜ್ ಮೈದಾನದಲ್ಲೇ ನೋಡಿದಾಗಿದೆ. ಎಲ್ಲ ಸಮಸ್ತ ತುಮಕೂರಿನ ನಾಗರಿಕರು ಬಂದು ಇಂತಹ ಒಂದು ಸುಂದರವಾದಂತ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಪ್ರೋತ್ಸಾಹಿಸಿ ಯಶಸ್ಸನ್ನ ಕೊಡಬೇಕು. ಎಷ್ಟೋ ಮಂದಿ ಅಯೋಧ್ಯೆಗೆ ಹೋಗಕ್ಕಾಗಲ್ಲ, ಅಯೋಧ್ಯೆ ಯಾವ ರೀತಿ ಆಯ್ತು, ಅಯೋಧ್ಯೆ ಒಂದು ಪರಿಕಲ್ಪನೆ ಏನು, ಅದಕ್ಕೆ ಹೋರಾಟ ಮಾಡಿದವರು ಯಾರು, ಯಾರಿಂದ ಇಂತಹ ಒಂದು ಸತ್ಕಾರ್ಯ ಆಯ್ತು ಅನ್ನೋ ಒಂದು ಕೆಲಸ ಅಂತ ಒಂದು ದೃಶ್ಯ ಕಥಾನವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಅದರೊಂದಿಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಾವೆ. ಈಗಾಗಲೇ ಇವತ್ತು ರಾಮಚಂದ್ರ ಅಡಪ ಅವರಿಂದ ಒಳ್ಳೆ ಸುಗಮ ಸಂಗೀತ ಮತ್ತೆ ಕಥಾನಯನ ರಾಮಾಯಣದ ಒಂದು ಕಥಾನಯನದ ಭರತನಾಟ್ಯ ರೂಪದಲ್ಲಿ ಸಾಗರ್ ಅವರು ತೋರಿಸ್ತಾ ಇದ್ದಾರೆ. ನಾಳೆ ಕೂಡ ದೇಶಭಕ್ತಿ ಗೀತೆಗಳ ಸ್ಪರ್ಧೆ ಇದೆ. ಮತ್ತೆ ಜಾನಪದ ಲೋಕ ಒಳ್ಳೆಯ ಜಾನಪದ ಸ್ಪರ್ಧೆ ಇದೆ. ಮತ್ತೆ ಸಾಯಂಕಾಲ ಜಾನಪದ ಮೇಳ ಇದೆ. ಸಾಕಷ್ಟು ಒಳ್ಳೆಯ ಕಲಾವಿದರಿಂದ ಸಾಯಂಕಾಲ ಕಾರ್ಯಕ್ರಮ ಇದೆ. ಮತ್ತೆ ಈ ನೃತ್ಯ ರೂಪಕದ ಎಲ್ಲ ಒಂದು ವ್ಯವಸ್ಥೆ ಇರುತ್ತೆ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮತ್ತೆ ದಿನಾಂಕ 10 ನಾಳೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂದ್ರೆ ಸಂತರ ನಡೆ ದೇಶದ ಕಡೆಗೆ. ದೇಶಕ್ಕೆ ಸಂತರು ಯಾವ ರೀತಿ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ವಿಚಾರವಾಗಿ RSS ನ ಪ್ರಚಾರಕರಾಗಿರ್ತಕ್ಕಂಥ ಮುನಿಯಪ್ಪಾಜಿ ಅವರು ಒಂದು ನಮಗೆ ಭಾಷಣ ರೂಪದಲ್ಲಿ ಮಂಡಿಸ್ತಾರೆ. ಹಾಗೂ ಯತಿಶ್ರೇಷ್ಠರು ಎಲ್ಲರೂ ಕೂಡ ಈ ಒಂದು ತುಮಕೂರು ಇದರಿಂದ ಟೌನ್ ಹಾಲ್ ಸರ್ಕಲ್ ನಿಂದ ಈ ಒಂದು ಜೂನಿಯರ್ ಕಾಲೇಜ್ ಮೈದಾನದವರೆಗೂ ಬಂದು ಮತ್ತೆ ಎಲ್ಲ ಸಂತರ ನಡೆ ದೇಶದ ಕಡೆಗೆ ಅನ್ನೋ ಒಂದು ಒಳ್ಳೆ ವ್ಯಾಖ್ಯಾನವನ್ನ ಕೊಡ್ತಾರೆ. ಇವೆಲ್ಲವೂ ಕೂಡ ನಾವು ದೇಶ ಭಕ್ತರಿಗೆ, ದೇಶ ಆಸಕ್ತ ಎಲ್ಲ ಮಕ್ಕಳಿಗೂ ಕೂಡ ನಾವು ಭಕ್ತಿಯನ್ನ ಕೂಡಿಸುವಂತ, ನಮ್ಮ ಜವಾಬ್ದಾರಿಗಳು ಏನು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸ. ಸಾಕಷ್ಟು ಒಳ್ಳೆಯ ನಿರ್ಣಯಗಳಾಗತ್ತೆ. ಎಲ್ಲ ಸದ್ಭಕ್ತರು, ರಾಷ್ಟ್ರ ಪ್ರೇಮಿಗಳು, ದೇಶಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಅಭೂತಪೂರ್ವವಾಗಿ ಯಶಸ್ಸು ಮಾಡಿಕೊಡಿ ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಹಾಗೂ ದಿನಾಂಕ 11/2/2024 ವಿಶೇಷವಾದಂತ ಕಾರ್ಯಕ್ರಮ ರಸಸಂಜೆ ಕಾರ್ಯಕ್ರಮ ಇರುತ್ತೆ. ಖ್ಯಾತ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಹೇಮಂತ್ ರವರು ಮತ್ತು ಅನುರಾಧ ಭಟ್ರವರು ಮತ್ತೆ ಕಾಮಿಡಿ ಕಿಲಾಡ್ನ ಹನುಮಂತ್ ಅವರು ಎಲ್ಲವನ್ನು ನಡೆಸ್ಕೊಡ್ತಾರೆ. ಮತ್ತೆ ಕಾರ್ಯಕ್ರಮ ಇರುತ್ತೆ. ಅನೇಕ ಗಣ್ಯಮಾನ್ಯರು ಬಂದು ಒಂದು ವಿಸರ್ಜನಾ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನೀವೆಲ್ಲರ ಸಮಾರೋಪ ಸಮಾರಂಭದಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ ಜಿ ಅವರು ಬರ್ತಾ ಇದ್ದಾರೆ. ಮತ್ತೆ ಸಹಕಾರಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಜಿ ಅವರು ಬರ್ತಾ ಇದ್ದಾರೆ. ಮತ್ತೆ ಜನಪ್ರಿಯ ಶಾಸಕರಾದಂತಹ ಜ್ಯೋತಿ ಗಣೇಶ್ ಅವರು ಬರ್ತಾ ಇದ್ದಾರೆ. ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಜಿ ಅವರು ಬರ್ತಾ ಇದ್ದಾರೆ. ಗ್ರಾಮಾಂತರ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡರು ಬರ್ತಾರೆ. ಮತ್ತೆ ಅನೇಕ ಗಣ್ಯಮಾನ್ಯರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಶುಭ ಸಂದೇಶವನ್ನ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಎಲ್ಲರ ತುಮಕೂರಿನ ಸಹೃದಯ ಎಲ್ಲ ನಾಗರಿಕರು ಬಂದು ಅಭೂತಪೂರ್ವವಾದಂತ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇದನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೂಡ ಧನ್ಯತೆಯಿಂದ ಕೋರ್ಕೊಳ್ತೇನೆ. ಧನ್ಯವಾದಗಳು.